ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕಂಡ್ಕಂಡ ಬೇಕರಿಲಿ ಕಾಂಡಿಮೆಂಟ್ಸ್ ಗಳಲ್ಲಿ ಇಷ್ಟ ಅಂತೇಳಿ ಕೇಕು ಮತ್ತೊಂದು ಸಿಕ್ಕಿದ್ದನ್ನೆಲ್ಲ ತಿನ್ನೋಕ್ಕಿಂತ ಮುನ್ನ ಅದೇನು ಆರೋಗ್ಯಕರವಾಗಿ ಅದನ್ನು ತಯಾರಿಸಿದಾರೋ ಅದ್ರ ಗುಣಮಟ್ಟ ಏನು ಇದು ನಾವು ಒಂದ್ಸಲ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ದೊಡ್ಡ ಅನಾಹುತಗಳಿಗೆ ಇದು ಕಾರಣ ಆಗುತ್ತೆ. ಇದಕ್ಕೆ ಮಂಡ್ಯದಲ್ಲಾಗಿರುವಂತಹ ಘಟನೆನೇ ಸಾಕ್ಷಿ. ಹಾಗಾದ್ರೆ ಏನಾಗಿರೋದು ಬನ್ನಿ ನೋಡೋಣ. ಈ ಬೇಕರಿಯನ್ನೊಮ್ಮೆ ನೋಡಿ. ಹೊರಗಡೆ ನೋಡೋದಕ್ಕೆ ದೊಡ್ಡದಾಗಿ ಮತ್ತು ಸ್ವಚ್ಛಂದವಾಗಿಯೂ ಇದೆ. ಆದ್ರೆ ಬೇಕರಿಯ ಒಳಗಡೆ ಅಂದ್ರೆ ತಿಂಡಿ ತಯಾರಿಸುವ ಪ್ರದೇಶ ತೀರಾ ಕೊಳಚೆಯಾಗಿದೆ. ಕಬ್ಬು ನಾತ ಬರ್ತಿದೆ. ಕಳಪೆ ತೀರಾ ಕಳಪೆಯಾಗಿದೆ. ಇದು ಬೇಕರಿಯೋ ಶೌಚಾಲಯವೋ ಅನ್ನೋ ಹಾಗಿದೆ ಇಲ್ಲಿನ ದೃಶ್ಯ. ಹಾಗೆ ನೋಡಿದ್ರೆ ಶೌಚಾಲಯಗಳು ಕೂಡ ಇದಕ್ಕಿಂತ ಕ್ಲೀನ್ ಆಗಿ ಇರುತ್ತವೆ. ಅಷ್ಟು ಗಲೀಜಾಗಿದೆ ಈ ಬೇಕರಿ. ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿರುವ ಕಾವೇರಿ ಬೇಕರಿ. ಇದೇ ಬೇಕರಿಯಿಂದ ತಂದಿದ್ದ ಕಲುಷಿತ ಕೇಕ್ ತಿಂದು ಮಗು ಅಸ್ವಸ್ಥಗೊಂಡಿದೆ. ನಿನ್ನೆ ಸಂಜೆ ಮಗಳು ಹಠ ಮಾಡಿದ್ದಳೆಂಬ ಕಾರಣಕ್ಕೆ ಆನಂದ್ ಎಂಬುವರು ನಾಗಮಂಗಲದ ಕಾವೇರಿ ಬೇಕರಿಯಲ್ಲಿ ಕೇಕ್ ಖರೀದಿಸಿದ್ರು. ಮನೆಗೆ ಬಂದು ಮಗಳಿಗೂ ತಿನ್ನಿಸಿದ್ರು. ಆದರೆ ಕೆಲ ಹೊತ್ತಿನಲ್ಲೇ ಮಗು ಅಸ್ವಸ್ಥಗೊಂಡಿದೆ. ತಕ್ಷಣವೇ ಮಗುವನ್ನ ಆಸ್ಪತ್ರೆಗೆ ಕರೆದೊಯ್ದಾಗ ಫುಡ್ ಪಾಯ್ಸನ್ ಆಗಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇದರ ಬೆನ್ನಲ್ಲೇ ಕೇಕ್ ತಂದಿದ್ದ ಬೇಕರಿ ಪರಿಶೀಲಿಸಿದಾಗ ಕೇಕ್ನಲ್ಲಿ ಹುಳು ಮಿಶ್ರಣವಾಗಿರೋದು ಕಂಡು ಬಂದಿದೆ. ನೋಡಿ, ನಾನು ನಿನ್ನೆ ರಾತ್ರಿ ತಗೊಂಡೋದೆ. ನನ್ನ ಮಗಳಿಗೆ ಹುಷಾರಿಲ್ಲ ತಿನ್ಸ್ಬಿಟ್ಟು ಇವರು ಅಂಗಡಿ ಕ್ಲೋಸ್ ಮಾಡ್ತಾ ಇದಾರಂತೆ. ಅಂಗಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವರು ಈ ತರ ಎಲ್ಲನೂ ಮಿಕ್ಕಿರೋದು ಪಕ್ಕಿರೋದು ಎಲ್ಲಾನು ಸೇಲ್ ಮಾಡ್ತಾ ಇದಾರಂತೆ. ಅದಕ್ಕೆ ಈ ಓನರು ಉದಾಹರಣೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದೀವಿ ಅಂತ. ಕ್ಲೋಸ್ ಮಾಡೋಕ್ಕೋಸ್ಕರ ಇದು ಫ್ರಿಜ್ ಅಲ್ಲಿ ಇರೋ ಐಟಮ್ಗಳನ್ನೆಲ್ಲ ನಮಗ್ ಕೊಟ್ಟು ಈ ತರ ನನ್ನ ಮಗಳಿಗೆ ಹುಷಾರಿಲ್ಲ ಇವಾಗ ನೀವು ಫ್ರಿಜ್ ಅಲ್ಲಿ ಮಾಡಿಕೊಂಡಿದ್ದೀಯ ಅಂದ್ರೆ ಬೇಕರಿ ಮಾಲೀಕನಿಗೆ ಆನಂದ್ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೇಕರಿ ಅವ್ಯವಸ್ಥೆಯ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಆನಂದ್ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಬೇಕರಿಯ ಕಿಚನ್ ಕಂಡು ದಂಗಾಗಿದ್ದಾರೆ. ಬೇಕರಿಯಲ್ಲಿ ಅವಧಿ ಮೀರಿರುವ ಫುಡ್ ತಯಾರಿಸುವ ಪದಾರ್ಥಗಳು, ಶುಚಿತ್ವ ಇಲ್ಲದೆ ಗಬ್ಬು ನಾರುತ್ತಿದ್ದ ಕಿಚನ್ ಕಂಡು ಶಾಕ್ ಆಗಿದ್ದಾರೆ. ಬೇಕರಿ ಓನರ್ಗೆ ನೋಟಿಸ್ ಜಾರಿಗೊಳಿಸಿ ಬೀಗ ಜಡಿದಿದ್ದಾರೆ. ರಾಜ್ಯದಲ್ಲಿ ಆಹಾರ ಸುರಕ್ಷತಾ ಪ್ರಾಧಿಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಆಹಾರ ಗುಣಮಟ್ಟ ಪರಿಶೀಲನೆಗೆ ಪ್ರತ್ಯೇಕ ವಿಭಾಗವೇ ಇದೆ. ಹೀಗಿದ್ರೂ ನಾಡಿನಲ್ಲಿ ಇಂಥ ಪ್ರಕರಣಗಳು ಆಗಿಂದಾಗಲೇ ವರದಿಯಾಗ್ತಾನೆ ಇರೋದು ದುರಂತವೇ ಸರಿ. ದಿಲೀಪ್ ಚೌಡಹಳ್ಳಿ, TV9 ಮಂಡ್ಯ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH